ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುನಿತಾ ಆ್ಯಂಡ್ ಕೋ ಲೈಫ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶಿವರಾತ್ರಿ ಹಬ್ಬ. ಸೊ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ತಾ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಮಾಮೂಲಿ ಸ್ನಾನ ಎಲ್ಲ ಆಯಿತು, ಪೂಜೆ ಮಾಡಬೇಕು, ಮನೆ ಮುಂದೆ ರಂಗೋಲಿ ಹಾಕಬೇಕು. ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಸ್ವಲ್ಪ ಸ್ಪೆಷಲ್ ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ ಹೆಂಗೆ ಹಾಕ್ತೀನಿ, ಏನು ಮಾಡ್ತೀನಿ ಅಂತ. ಓಕೆನಾ? ಸೊ ಇವತ್ತು ಶಿವರಾತ್ರಿ ಹಬ್ಬ ಅಲ್ವಾ. ಸೊ ಸಾಯಂಕಾಲಕ್ಕೆ ಏನಾದ್ರು ಸಾಬುದಾನಿದ ಕಿಚಡಿ ಎಲ್ಲ ಮಾಡ್ಕೊಳಕ್ಕೆ ಬರುತ್ತೆ ಅಂತ ನಾನು ಸಾಬುದಾನಿನ ನೆನೆಸ್ತಾ ಇದ್ದೀನಿ. ನೀರಲ್ಲಿ ನೆನೆಸ್ಬೇಕು. ನಾಲ್ಕು ಕಪ್ ಸಾಬುದಾನಿ ನಾನು ತೊಗೊಂಡಿದ್ದೀನಿ. ಎಲ್ಲರೂ ತಿಂತಾರೆ, ಇಷ್ಟಪಟ್ಟು. ನಾನು ಡೈಲಿ ಮಾಡೋದಿಲ್ಲ ಅಲ್ವಾ, ವರ್ಷಕ್ಕೆ ಒಂದೇ ಸಾರಿ ಇದನ್ನು ಮಾಡೋದು. ಸೊ ಹಾಗಾಗಿ ತಿಂತಾರೆ, ಎಲ್ರಿಗೂ ಆಗುತ್ತೆ ಅಂತ 4 ಕಪ್ಪು ಸಾಬುದಾನಿನ ಹಾಕ್ತಾಯಿದ್ದೀನಿ. ಓಕೆನಾ? ಸೊ ಪೂಜೆ ಮಾಡ್ತಾಯಿದ್ದೀನಿ. ಇದು ನೋಡಿ, ನಮ್ಮದು ಕಳಶಕ್ಕೆ ಇಟ್ಟಿರೋ ಕಾಯಿ ಗಿಡ ಬರ್ತಾ ಇದೆ. ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಸೊ ಖುಷಿ ಆಯ್ತಿದೆ ನೋಡಿಬಿಟ್ಟು. ಪೂಜೆ ಮಾಡ್ತಾಯಿದ್ದೀನಿ. ಈಗ ಪೂಜೆ ಮಾಡಿದ ಮೇಲೆ ಸಿಗ್ತೀನಿ ನಿಮಗೆ. ಓಕೆ? ಪಟ್ಟತ್ತ ಪಾಪ ಇಲ್ಲಿ ಜೇಜಿ 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 ಮುಟ್ಟಿ ಮತ್ತದನ್ನ ಪಾರ್ಥ ಡ್ರೆಸ್ ಅಲ್ಲಿ ಅಲ್ಲಿ. ಓಕೆ, ಪೂಜೆ ಎಲ್ಲ ಆಯಿತು ನಂದು. ರಂಗೋಲಿ ಹಾಕ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಮಾಡಿದೆ. ಸೊ ಇವಾಗ ಬೆಳಗ್ಗಿಂದ ಏನು ಕುಡಿಲಿಲ್ಲ, ಏನಿಲ್ಲ. ಫುಲ್ಲು ನೀರು ಕುಡಿದೇನೆ, ಒಂಚೂರು ಟೀ ಕುಡಿದೇನೆ ಇಲ್ಲದೇ ಇರೋಕ್ಕಂತೂ ಆಗೋದಿಲ್ಲ. ಇವಾಗ ಸ್ವಲ್ಪ ನೀರು ಕುಡಿದ್ಬಿಟ್ಟು 1 ಕಪ್ ಟೀ ಕುಡಿದ್ಬಿಟ್ರೆ ಸರಿ ಹೋಗುತ್ತೆ. ಅದಕ್ಕಿಂತ ಮುಂಚೆ ನಾನು ಪ್ರತಿ ವರ್ಷ ಯಾವಾಗ ನಾವು ಹೈಸ್ಕೂಲ್ ಟೈಮಲ್ಲಿ ಇದ್ದಾಗಿಂದನೂ ಮಾಡ್ಕೊಂಡು ಬಂದಿರೋದು ಏನು ಅಂತಂದರೆ, ಪ್ರತಿ ಶಿವರಾತ್ರಿಗೆ ನೋಟ್ಬುಕ್ಕಲ್ಲೆಲ್ಲ ಅವಾಗ ಹೈಸ್ಕೂಲ್ ಟೈಮಲ್ಲೆಲ್ಲ ಏನು ನಾವು ಕ್ಲಾಸ್ ವರ್ಕ್ ಎಲ್ಲ ಮಾಡಿರ್ತೀವಲ್ವ, ಅದ್ರ ಹಿಂದ್ಗಡೆ ಪೇಜಲ್ಲೆಲ್ಲ 101 ಸಾರಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಬರೆಯೋದು. ಸೊ ಈಗ ಅದನ್ನು ಫಸ್ಟ್ ನಾನು ಮಾಡ್ತೀನಿ. 101 ಸಾರಿ ಬರೆದಾದ್ಮೇಲೆ ಸ್ವಲ್ಪ ಟೀ ಎಲ್ಲ ಕುಡಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬರೆಯೋಕ್ಕೆ ಹೊಸ ಡೈರಿ ತೊಗೊಂಡಿದ್ದೀನಿ, 2026. ಸೊ ಇದು ನನ್ನ ಹಸ್ಬೆಂಡಿಗೆ ಕೊಟ್ಟಿರೋದು. ಸೊ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ, ಶುರು ಮಾಡ್ತಾ ಇದ್ದೀನಿ ಬರೆಯೋಕ್ಕೆ.
ಎಲ್ಲ ಬರೀತೀನಿ ನಾನು. ಸೊ ಮುಗೀತು, 101 ಸಾರಿ ಬರೆದೆ ನಾನು. ಓಕೆ ಪ್ರಮಾಯಿತ ನೀನು ಉಪವಾಸನಾ ಮಾಡ್ತೀಯಾ? ಮಾಡ್ತೇನೆ. ಆಗುತ್ತಾ? ಹಂಗಂದ್ರೆ ಟೀ ಪ್ರಣೀತಾಗೆ ಟೀ ನನ್ನ ಹಸ್ಬೆಂಡ್ ತಂದಿದ್ರು. ಇದೇನಿದು ಬಣ್ಣು ಬರ್ತಲ್ವಾ, ಈ ಥರ ರೌಂಡ್ ಬರುತ್ತಲ್ಲ, ರೌಂಡ್ ಮಾಡಿ. ಇದೆಲ್ಲ ನಾವು ಚಿಕ್ಕವರಿದ್ದಾಗ ಎಲ್ಲ ಕಥೆಗಳಿದ್ದಾವೆ ಇದನ್ನೆಲ್ಲ. ಚಿಕ್ಕವರಿದ್ದಾಗ ಏನಾದ್ರು 1 ಪೈಸೆ 2 ಪೈಸೆ ಎಲ್ಲ ಇರ್ತಾ ಇರ್ತವ, ಅದನ್ನೆಲ್ಲ ಕೊಟ್ಬಿಟ್ಟು ಈ ಥರ ಬಣ್ಣ ತಂದು ನಾವು ಟೀ ಬಣ್ಣ ತಿಂದು ಸ್ಕೂಲ್ ಹೋಗೋದು ಅದೆಲ್ಲ ಮಾಡ್ತಾ ಇದ್ವಿ. ಸೊ ಈಗ ಈ ಪ್ಯಾಕೆಟ್ ನೋಡಿದ ತಕ್ಷಣ ಅದೇ ನೆನಪಾಗ್ತಾ ಇದೆ. ಈ ಥರ ಪ್ಯಾಕೆಟ್ ಎಲ್ಲ ತರಕ್ಕೆ ಆಗ್ತಿರ್ಲಿಲ್ಲ ಅವಾಗ. 1 ಪೈಸೆ 5 ಪೈಸೆ 2 ಪೈಸೆ ಇಂಥವೆಲ್ಲ ಪೈಸೆಗಳಿತ್ತು. ಸೊ ಅದನ್ನೆಲ್ಲ ತೊಗೊಂಡೋಗಿ ಓಡೋಗಿ ಅಂಗಡಿ ಹೋಗಿ ತೊಗೊಂಡ್ಬಂದು ಟೀ ಬಣ್ಣೆಲ್ಲ ತಿನ್ನೋದು ಚೆನ್ನಾಗಿರುತ್ತೆ. ಸೊ ತುಂಬ ದಿನ ಆದ್ಮೇಲೆ ತಂದಿದ್ದಾರೆ ಇದನ್ನು. ನಾನು ನೆನಪಾಗ್ತಾ ಇದೆ ಈಗ. ನಿಧಾನ ತಿನ್ನು. ಪಾಪು ನೀನು ತಿನ್ನಪ್ಪ. ಇದು ಬಿಡು, ಕೆಳಗಡೆ ಬಿದ್ದಿರೋದು ಬೇಡ. ಕೆಳಗಡೆ ಬಿದ್ದಿರೋದು ತಿನ್ನಬಾರ್ದು. ತಿನ್ನು. ಸೊ ಟೀ ಕುಡಿತಾ ಇದ್ದೀನಿ. ಟೀನೂ ಕುಡಿದೇ ಇರು ಅಂದರೆ ಆಗೋದಿಲ್ಲ. ಸೊ ಟೀ ಕುಡಿತಾ ಇದ್ದೀನಿ ಇವಾಗ. ಸೊ ಬರೀ ಟೀ ಕುಡಿಯೋಣ. ನೀನು ಡ್ರೆಸ್ ತೋರಿಸ್ತಾನೆ ಎಲ್ಲರಿಗೂ. ಅಲ್ಲ ಡ್ರೆಸ್ ತೋರಿಸ್ತಾನೆ ನಿಂದು. ಡ್ರೆಸ್ ತೋರಿಸ್ದ? ಡ್ರೆಸ್ ನಿಂದು ಹೆಂಗಿದೆ ಡ್ರೆಸ್? ಮಹಾಕಾಲ ತೋರಿಸು. ಅಲ್ಲಿ ಹಾಯ್ ಮಾಡು. ಹಾಯ್. ಇದು ಎಲ್ಲೈತೆ ಮಹಾಕಾಲ? ಇದ್ರ ಮೇಲೆ ಮಹಾಕಾಲ ಅಂತ ಬರ್ದಿದೆ. ನನ್ನ ತಂಗಿ ಹಸ್ಬೆಂಡ್ ಇದಕ್ಕೆ ಹೋಗಿದ್ರು. ಅದು ಕುಂಭಮೇಳ ಇತ್ತಲ್ಲ. ಅವಾಗ ನನ್ನ ತಂಗಿ ಮಗನಿಗೆ, ಇವನಿಗೆ, ಆಮೇಲೆ ಇನ್ನೊಬ್ಬ ತಂಗಿ ಮಗನಿಗೆ 3 ಜನಕ್ಕೂ ಒಂದೇ ಥರ ಡ್ರೆಸ್ ತಂದಿರೋದು ಇದು ಮಹಾಕಾಲ ಅಂತ. ಸೊ ಇವತ್ತು ಶಿವರಾತ್ರಿ ಅಲ್ವಾ, ಸೊ ಅದಕ್ಕೆ ಇದನ್ನ ಹಾಕಿದೆ. ಹೇಗೆ ಕಾಣಿಸ್ತಾ ಇದ್ದಾನೆ ನಮ್ಮ ಪಾರ್ಥ? ಹೇಳಿ. ಅಲ್ಲಿ ಪಾರ್ಥ ಏನ್ ಕಾಣಿಸ್ತಿದ್ದಾನೆ? ಓಕೆ. ಸೊ ಸಾಯಂಕಾಲ ಆಗಿದೆ. ದೇವ್ರ ದೀಪ ಎಲ್ಲ ಹಚ್ಚಿದೆ. ಈಗ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ನೋಡಬೇಕು, ರಶ್ ಇರುತ್ತೆ ಏನೋ ಗೊತ್ತಿಲ್ಲ. ಸೊ ದೇವಸ್ಥಾನಕ್ಕೆ ಹೋಗಿ ಬರೋಣ. ಓಕೆನಾ? ಇವಾಗ ಹುಡುಕ್ತಾ ಇದ್ದೀವಿ ನಾವು ಗಾಡಿ ಮೇಲೆ. ನಾನು ಮತ್ತು ಮಕ್ಕಳು, ಹಸ್ಬೆಂಡ್ ಡ್ಯೂಟಿಲಿದ್ದಾರೆ. ಸೊ ಹಾಗಾಗಿ ನಾವಿಷ್ಟೇ ಹೋಗ್ತಾ ಇದ್ದೀವಿ. ತುಂಬ ದೂರ ಏನಿಲ್ಲ, ಹತ್ತಿರದಲ್ಲೇ ಇದೆ ದೇವಸ್ಥಾನ. ಮುಂದೆ ಬಾ. ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದಕ್ಕೇ ಸೂಪರ್ ಆಗಿತ್ತು ಅಲಂಕಾರ ಎಲ್ಲ. ನೋಡಿ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇದೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿತ್ತು ಅಲಂಕಾರ ಮಾತ್ರ. ಎಲ್ಲ ನ್ಯಾಚುರಲ್ ಥಿಂಗ್ಸಿಂದ ಎಷ್ಟು ಚೆನ್ನಾಗಿ ಬಾಳೆ ದಿಂಡು, ಬಾಳೆದು ಮತ್ತು ತೆಂಗಿನ ಮರದ್ದು ಇದೆಲ್ಲ ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟು ಇಲ್ಲಿ ವೆಂಕಟೇಶ್ವರ ಸ್ವಾಮಿ, ಅವಳೆ ತಿರುಪತಿ ಬಾಲಾಜಿನ ನೆನಪಾಯಿತು ನಮಗೆ ನೋಡಿದ ತಕ್ಷಣ. ಸೊ ಅಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಎಲ್ಲ ಮಾಡಿದ್ದಾರೆ. ಆಮೇಲೆ ವಿಶಾಲಾಕ್ಷಿ ಅಮ್ಮನವರು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಡೆಕೋರೇಷನ್ ನಮಗೆ ತುಂಬ ಇಷ್ಟ ಆಯಿತು. ನೋಡಿ ಪರಮಾತ್ಮನ ನೋಡಿ
ನಮಗಂತೂ ಮನಸ್ಸು ತುಂಬಿ ಬಂತು. ತುಂಬ ಲಕ್ಷಣವಾಗಿ ಕಾಣಿಸ್ತಾಯಿದ್ರು. ಸೊ ಸಖತ್ತಾಗಿದ್ದು ದೇವಸ್ಥಾನದಲ್ಲಿ ಅಲಂಕಾರ. ದೇವರು ನೋಡ್ತಾ ಇದ್ದರೆ ನಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ. ಸೊ ತುಂಬ ಚೆನ್ನಾಗಿತ್ತು. ಮಕ್ಕಳು ಖುಷಿಯಾಗ್ಬಿಟ್ರು. ಆ್ಯಕ್ಚುಲಿ ನಾನು ಒಂದ್ಸಲ ಬಂದಿರಲಿಲ್ಲ. ಇಲ್ಲಿ ಅದೇ ರಶ್ ಇದೆ, ಮಕ್ಕಳನ್ನ ಕರ್ಕೊಂಡು ಬರೋಕ್ಕಾಗಲ್ಲ ಹಾಗೆ ಹೀಗೆ ಅಂತ ಯಾವುದೋ ಒಂದು ಕಾರಣಗಳಿಂದ ಬರೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಇವಾಗ ಟೈಮ್ ಕೂಡಿ ಬಂದಿದೆ. ಫೋಟೋ ತೆಗೆಸ್ಕೊಳ್ಳೋಣ ಅಂತ ನೋಡಿದರೆ ಒಬ್ಬರಿಲ್ಲ ಒಬ್ರು ಬಂದೇ ಬರ್ತಾ ಇದ್ದಾರೆ. ಒಂದು ಕರೆಕ್ಟಾಗಿ ಫೋಟೋಗೆ ನಮಗೆ ಇದಾಗಲಿಲ್ಲ. ಸೊ ಹೊರಗಡೆ ನೋಡಿ ಮಂಟಪದ ಡೆಕೋರೇಷನ್ ಕೂಡ ಅಷ್ಟೇ ಕಬ್ಬಿಂದ ಅಲಂಕಾರ ಮಾಡಿದ್ದಾರೆ. ಕಬ್ಬು ಏನು ಕಟ್ ಮಾಡಿಕೊಂಡು ಅದರಿಂದನೂ ಅಲಂಕಾರ ಮಾಡಿದ್ದಾರೆ. ಚೆನ್ನಾಗಿತ್ತು. ಮತ್ತು ಪಕ್ಕದಲ್ಲಿ ಇದು ಪರಮಾತ್ಮನ ಒಂದು ಸ್ಟ್ಯಾಚು ಇಟ್ಬಿಟ್ಟು ಕೆಳಗಡೆ ನೀರಲ್ಲಿ ಕ್ರೊಕೊಡೈಲೆಲ್ಲ ಇಟ್ಟು ಅದ್ರ ಮೇಲೆ ಪಕ್ಷಿಗಳೆಲ್ಲ ನಿಂತಿದೆ ಆ ಥರ ಇಟ್ಟಿದ್ರು. ಅದು ನೋಡೋಕೆ ಅದು ತುಂಬ ಚೆನ್ನಾಗಿತ್ತು. ಪಾರ್ಥ ನೋಡ್ತಾ ಇದ್ರ ಕುಕ್ಕು ಕುಕ್ಕು ಅಂತ ಹೇಳ್ತಾ ಇದ್ದ. ನೋಡಿ ಅದನ್ನು ಎಷ್ಟು ಚೆನ್ನಾಗಿತ್ತು. ಮಕ್ಕಳಿಗೆ ಈ ಥರದ ಪಕ್ಷಿಗಳು ಪ್ರಾಣಿಗಳು ನೋಡಿದ ತಕ್ಷಣ ಖುಷಿಯಾಗ್ಬಿಡುತ್ತೆ. ಸೊ ಇದನ್ನು ನೋಡ್ತಾ ಇದ್ರು. ಖುಷಿ ಆಯಿತು ಅವ್ರಿಗೆ. ಕರ್ಕೊಂಡೋಗಿದ್ದಕ್ಕೆ ತುಂಬ ರಶ್ ಏನಿರಲಿಲ್ಲ. ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಇಲ್ಲಿ ನೋಡಿ ಹೊರಗಡೆ ಡೆಕೋರೇಷನ್ ನಾನು ಹೇಳಿದೆ ಅಲ್ವ ಅಲಂಕಾರ ಚೆನ್ನಾಗಿತ್ತು ಅಂತ. ಈ ಕಬ್ಬನ್ನೆಲ್ಲ ಯೂಸ್ ಮಾಡಿಕೊಂಡು ಆಮೇಲೆ ಭತ್ತದ ಒಂದು ತೋರಣ ಇದೆಲ್ಲ ಅದರಿಂದ ಯೂಸ್ ಮಾಡಿಕೊಂಡು ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಮಾತ್ರ. ಸೊ ದರ್ಶನ ಎಲ್ಲ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ. ಸೊ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ದರ್ಶನ ಎಲ್ಲ ಚೆನ್ನಾಗಾಯಿತು. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ನೋಡೋಕ್ಕೆ ಎರಡು ಕಣ್ಣಿಗೆ ಸಾಕಾಗಲ್ಲ. ಇದು ದೇವಸ್ಥಾನ ಬಂದ್ಬಿಟ್ಟು ಕಾಶಿ ವಿಶ್ವನಾಥನ ದೇವಸ್ಥಾನ ಅಂತ. ತುಂಬ ಚೆನ್ನಾಗಿದೆ. ಒಳಗಡೆ ಇನ್ನೂ ಚಿಕ್ಕದೆಲ್ಲ ದೇವರುಗಳಿತ್ತು. ಲಕ್ಷ್ಮೀ ಅಮ್ಮನವರು ಎಲ್ಲ ಏನೇನೋ ಇತ್ತು. ಸುಬ್ರಹ್ಮಣ್ಯ ಸ್ವಾಮಿ ಈ ಥರ ಎಲ್ಲ ಚಿಕ್ಕದಾಗಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಕಬ್ಬು ಯೂಸ್ ಮಾಡಿ ಆಮೇಲೆ ಅದು ಬಾಳೆದು ಏನು ಇದು ಬರುತ್ತಲ್ಲ ತೆಂಗಿನಕಾಯ್ದು ನಾರೆಲ್ಲ ತೆಂಗಿನಕಾಯ್ದೆಲ್ಲ ಬರುತ್ತಲ್ಲ ಈ ಮದುವೆ ಟೈಮಲ್ಲೆಲ್ಲ ಚಪ್ರ ಹಾಕ್ತಾರಲ್ವ ಆ ಥರದ್ದೆಲ್ಲ ಯೂಸ್ ಮಾಡಿಕೊಂಡು ಏನು ಮಾಡಿದ್ದಾರೆ ಡೆಕೋರೇಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಸೊ ಮಕ್ಕಳು ನಾನು ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಬಂದುಬಿಟ್ಟು ಉಪವಾಸ ಬಿಡಬೇಕು ಇವಾಗ. ಸಾಬುದಾನಿ ಅದೇ ಸಬ್ಬಕ್ಕಿ ನಾನು ಬೆಳಗ್ಗೆ ನೆನೆಸಿಟ್ಟೆ, ನಿಮಗೆ ನೋಡಿರ್ತೀರ ಅಂದ್ಕೊಳ್ತೀನಿ. ಸೊ ಅದನ್ನು ಇವಾಗ ಕಿಚಡಿ ಅಂತ ಹೇಳ್ಬೋದು, ಇಲ್ಲಾಂದರೆ ಉಪ್ಪಿಟ್ಟು ಅಂತ ಹೇಳ್ಬೋದು. ನಮ್ಮ ಕಡೆ ಹೆಂಗೆ ಮಾಡ್ತಾರೆ, ನಮ್ಮ ಮನೇಲಿ ನಾವೆಲ್ಲ ಹೆಂಗೆ ಮಾಡ್ಕೊಂಡು ಬಂದ್ವಿ ಮೊದಲಿಂದಾನು ಆ ಥರ ಮಾಡ್ತೀನಿ. ಸೊ ರೆಸಿಪಿ ನೋಡಿ ಓಕೆನಾ. ಸೊ ಇವಾಗ ನಾನು ಸಾಬುದಾನ ಕಿಚಡಿ ಮಾಡ್ತಾಯಿದ್ದೀನಿ. ಸಾಬುದಾನ ನಾನು ಬೆಳಗ್ಗೆ ಹೇಳಿದೆ ಅಲ್ವಾ ನೆನೆಸಿಟ್ಕೊಳ್ಬೇಕು ಅಂತ. ಸೊ ನೋಡಿ ಒಂದು 2 ರಿಂದ 3 ಅವರ್ ನೆನೆಸಿದ್ದೀನಿ. ನೆನೆಸಿದ ಮೇಲೆ ನೀರೆಲ್ಲ ಸೋಕ್ ಮಾಡಿ ತೆಗೆದು ಇದನ್ನು ಹಾಗೆ ಮೇಲ್ಗಡೆ ಮುಚ್ಚಿ ಬಿಟ್ಬಿಡಬೇಕು. ಅದು ಚೆನ್ನಾಗಿ ಅರಳ್ಕೊಳ್ಳುತ್ತೆ ಈ ಸಬ್ಬಕ್ಕಿ. ಸೊ ಇದು ರೆಡಿ ಇದೆ ಇವಾಗ. ಸೊ ಇದಕ್ಕೆ ಒಗ್ಗರಣೆಗೆ ನಾನು ಒಂದು 4 ರಿಂದ 5 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, 2 ಟೊಮ್ಯಾಟೊ, ಈ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈ ಮೆಣಸಿನ್ಕಾಯಿ ನಾನು ಯಾಕೆ ಕಟ್ ಮಾಡ್ಕೊಂಡಿಲ್ಲ ಅಂದರೆ ಚಿಕ್ಕ ಮಕ್ಕಳೆಲ್ಲ ತಿಂತಾರೆ. ಸೊ ಅದರಿಂದ ನಾನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಒಂದು ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಇದು ಕ್ರಷ್ ಆಗುತ್ತೆ. ಸೊ ಹಾಗಾದಾಗ ಬಾಯಿ ಸಿಗೋದಿಲ್ಲ, ಆರಾಮಾಗಿ ತಿಂತಾರೆ. ಅದಕ್ಕೆ ನಾನು ಇದೇ ಥರ ಇಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಈಗ ನಾನು ಇದು ರುಬ್ಕೊಳ್ತೀನಿ. ಸೊ ಸ್ವಲ್ಪ ಕರಿಬೇವು, ಒಂದು ನಿಂಬೆಹಣ್ಣು ಕಟ್ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆಬೀಜ, 1 ಸ್ಪೂನ್ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ ಮತ್ತು ಜೀರಿಗೆ, ಅರಿಶಿನ ಇಷ್ಟು ಬೇಕು ಒಗ್ಗರಣೆಗೆ. ಸೊ ನಾನಿವಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಎಣ್ಣೆನ ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ಫಸ್ಟು ಕಡಲೆಬೀಜ ಹಾಕೋಬೇಕು. ಯಾಕೆಂದರೆ ಅದು ಸ್ವಲ್ಪ ರೋಸ್ಟ್ ಆಗಬೇಕಲ್ವ, ಬ್ರೌನ್ ಆಗಬೇಕು ಅಂದರೆ ಅದನ್ನು ಮುಂಚೆನೇ ಹಾಕಬೇಕು. ಸೊ ಈ ನೆಕ್ಸ್ಟ್ ಮೆಣಸಿನ್ಕಾಯನ್ನ ರುಬ್ಕೊಳ್ತೀನಿ. ರುಬ್ಕೊಂಡಾಯಿತು. ಸೊ ಇವಾಗ ಇದು ರುಬ್ಕೊಂಡಾಯಿತು. ಸರಿ, ನೆಕ್ಸ್ಟು ಸಾಸಿವೆ, ಜೀರಿಗೆ, ಸರಿ ಬರ್ತಾ ಸಡಿಯತ್ತೆ, ಆನಿಯನ್ನು, ಪೇಸ್ಟ್ ಮಾಡ್ಕೊಂಡಿರುವಂಥ, ನೆಕ್ಸ್ಟು ಕರಿಬೇವು ಚೆನ್ನಾಗಿ ಫ್ರೈ ಆಗಲಿ. ಆನಿಯನ್ ಫುಲ್ಲು ಸ್ವಲ್ಪ ಲೈಟ್ ಬ್ರೌನ್ ಬರಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇದು ಚೆನ್ನಾಗಿ ಫ್ರೈ ಆಗಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಸೊ ಈ ಟೈಮಲ್ಲಿ ನಾನು ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ
ಮಿಕ್ಸ್ ಮಾಡಬೇಕು. ಈ ಟೈಮಲ್ಲಿ ನಾನು ಸ್ವಲ್ಪ ಅರಿಶಿನ ಹಾಕೊಳ್ತೀನಿ. ಸೊ ಆಲ್ಮೋಸ್ಟ್ ಟೊಮ್ಯಾಟೊನು ಬೆಂದಿದೆ. ಇವಾಗ ನಾನು ಇದಕ್ಕೆ ಫಸ್ಟು ಏನು ಆ್ಯಡ್ ಮಾಡ್ತೀನಿ ಅಂದರೆ ಸಾಬುದಾನಿನ ಹಾಕ್ಕೊಳ್ತೀನಿ. ಸೊ ಫುಲ್ ಸಬ್ಬಕ್ಕಿನ ನಾನು ಹಾಕ್ಕೊಂಡೆ. ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣ ಮಾಡ್ಕೊಳ್ಳಿ ಗ್ಯಾಸ್ನ. ಇವಾಗ ಒಂದು ನಿಂಬೆಹಣ್ಣು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಸೊ ಅದನ್ನು ಈ ಥರ ಹಾಕ್ಕೊಳ್ಬೇಕೆಲ್ಲ ಕಡೆದು. ಬೀಜ ಎಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ನಿಂಬೆಹಣ್ಣನ್ನು. ಸೊ ಅದನ್ನು ನಾನು ಇಲ್ಲಿ ಇದಕ್ಕೆ ಹಿಂಡ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಸಕ್ಕರೆ, ಉಪ್ಪು ಇನ್ನೂ ಸ್ವಲ್ಪ ಬೇಕಾಗತ್ತೆ, ನಾನು ಹಾಕ್ಕೊತಾ ಇದ್ದೀನಿ. ಶುಗರ್ ಕೂಡ ಅಷ್ಟೇ ಇನ್ನೊಂದು ಚೂರು ಬೇಕು, ಇನ್ನೊಂದು ಅರ್ಧ ಸ್ಪೂನ್ ಅಷ್ಟು ನಾನು ಹಾಕ್ತಾ ಇದ್ದೀನಿ. ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದೆ ನಾನು. ಇದು ಇವಾಗ 5 to 10 minutes ಸ್ವಲ್ಪ ಸಣ್ಣ ಉರಿಯಲ್ಲಿ ಮೇಲ್ಗಡೆ ಮುಚ್ಕೊಂಡು ಬಿಡಬೇಕು. ಈ ಕಾಳೆಲ್ಲ ನೋಡಿ ಇವಾಗ ವೈಟ್ ಕಾಣಿಸ್ತಾ ಇದೆ. ಸೊ ಇದೆಲ್ಲ ಟ್ರಾನ್ಸ್ಪರೆಂಟ್ ಆಗಬೇಕು. ಟ್ರಾನ್ಸ್ಪರೆಂಟ್ ಅಂದರೆ ಈ ಗ್ಲಾಸ್ ಥರ ಇದು ವೈಟಾಗಿ ಕಾಣಿಸ್ಬಾರ್ದು, ಅದು ಒಳ್ಳೆ ಗ್ಲಾಸ್ ಥರ ಕಾಣಿಸ್ಬೇಕು. ಈ ಗ್ಲಾಸ್ ಬಾಟಲೆಲ್ಲ ಹೆಂಗಿರುತ್ತೆ, ಸೊ ಆ ಥರ ಇದು ಗ್ಲಾಸ್ ಥರ ಆಗುತ್ತೆ. ಸೊ ಅಲ್ಲಿ ತನಕ ನಾವು ಇದನ್ನು ಸ್ವಲ್ಪ ಸ್ಟೀಮಲ್ಲಿ 5 to 10 minutes ಇದನ್ನು ಬಾಯ್ಲ್ ಮಾಡ್ಕೋಬೇಕು ಅಷ್ಟೇ. ಅಷ್ಟು ಮಾಡಿಬಿಟ್ರೆ ಇದು ರೆಡಿ ಆಗುತ್ತೆ. ಸೊ ಇಲ್ಲಿ ನೋಡಿ ಇಲ್ಲಾಗಿದೆ ನೋಡಿ. ಸೊ ಇಲ್ಲ ಅಲ್ಲಿ ಕತ್ಲಲ್ಲಿ ಕಾಣಿಸ್ತಾ ಇಲ್ಲಾಗಿದೆ ಅಲ್ವಾ. ಈ ವೈಟ್ ಕಲರ್ ಇರೋದು ಈ ಕಲರಲ್ಲಿ ಆಗಬೇಕು. ಆವಾಗ ಇದು ಕರೆಕ್ಟಾಗಿ ಈ ಸಬ್ಬಕ್ಕಿ ಉಪ್ಪಿಟ್ಟು ರೆಡಿ ಆಗಿದೆ ಅಂತ ಅರ್ಥ. ಸೊ ಅಲ್ಲಿವರೆಗೂ ನಾವೀಗ ಮೇಲ್ಗಡೆ ಮುಚ್ಕೊಂಡು ಬೇಯಿಸ್ಕೊಳ್ಳೋಣ. ಸೊ ಇವಾಗ ಇದು ರೆಡಿ ಆಗಿದೆ ನೋಡಿ. ಎಲ್ಲ ಫುಲ್ ಟ್ರಾನ್ಸ್ಪರೆಂಟ್ ಆಗಿದೆ, ಎಲ್ಲ ವೈಟ್ ಅಲ್ವಾ, ಗ್ಲಾಸ್ ಥರ ಎಲ್ಲ ಆಗಿದೆ. ಸೊ ಇವಾಗ ಇದು ರೆಡಿ ಇದೆ. ಓಕೆ, ಸೊ ಸಬ್ಬಕ್ಕಿ ಉಪ್ಪಿಟ್ಟು ರೆಡಿ ತಿನ್ನೋಕ್ಕೆ. ಉಪವಾಸ ಇದ್ದಾಗ ಇದನ್ನು ಮಾಡಿಕೊಡ್ತಾರೆ. ಆ್ಯಕ್ಚುಲಿ ಇದನ್ನು ನಮ್ಮೂರ ಕಡೆ ನಮ್ಮ ಮನೇಲಿ ನಾವು ಹೆಂಗೆ ಮಾಡ್ತೀವಿ ಹಂಗೆ ನಾನು ಮಾಡಿರೋದು. ಆಮೇಲೆ ಇಷ್ಟು ವರ್ಷಗಳ ಕಾಲ ಹೆಂಗೆ ಮಾಡ್ಕೊಂಡು ಬಂದಿದ್ದೀವೋ ಆ ಥರ ಮಾಡಿದ್ದೀನಿ. ಸೊ ಹೆಂಗೆ ಮಾಡಿದೆ ಅಂತ ನೋಡಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಓಕೆನಾ. ಸೊ ಫಸ್ಟು ನಾವು ಉಪವಾಸನ ಬಿಡೋ ಕ್ರಮ ಫಲಹಾರದಿಂದ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಹಣ್ಣು ತಿಂದ್ಬಿಟ್ಟು ಆಮೇಲೆ ಈ ಉಪ್ಪಿಟ್ಟನ್ನು ಸವಿಯೋಣ, ಓಕೆನಾ. ಓಕೆ, ನಮ್ಮದೆಲ್ಲ ಉಪವಾಸ ಎಲ್ಲ ನಾವು ಮುಗಿಸಿದ್ವಿ. ಎಲ್ಲ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ನೀವು ಟ್ರೈ ಮಾಡಿ ಮಾಡಲಿ, ತುಂಬ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಶಿವರಾತ್ರಿ ಸ್ಪೆಷಲ್ ವಿಡಿಯೋ. ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.